I want to see it. ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬಿಡಿ. ಕ್ಯಾಪಿಟನ್ ಹೆಸರು ಹೇಳ್ಬೇಡ, ಕ್ಯಾಪಿಟನ್ ಹೆಸರು ಹೇಳ್ಬೇಡ. ಹೋಯ್ತಾನೆ ಇರೋದು, ಆಡ್ತಾನೆ ಇರ್ತೀರಿ ನಾವು ಅಕ್ಕಿ ತರ. ನನಗೆ ಸರ್ಕಲ್ ಕಾಣುತ್ತಲ್ಲ, ಇಲ್ಲಿ ಯೂ ಟರ್ನ್. ಸನ್ನಿವೇಶನ್ ಯಾಕೆ ರಬ್ಬರ್ ಹೇಳ್ದಾಗ ಹೇಳೋದು ನನ್ ತಲೆ ತಿಂತಾ ಇದ್ದೀಯಾ? But I really liked his realistic type of shooting. It's a very nice concept. ಇಷ್ಟೆಲ್ಲ ಯೋಚನೆಗಳನ್ನು ಮಾಡಿದ್ದಾದ್ಮೇಲೆ ಲಂಕೆಯನ್ನು ತಲುಪೋದು ಹೇಗೆ? ವಾಯುಮಾರ್ಗ, ಭೂಮಾರ್ಗ, ಜಲಮಾರ್ಗ, ಇವುಗಳಲ್ಲಿ ಯಾವ ಮಾರ್ಗ ಸೂಕ್ತ? ತಕ್ಷಣ ವಾನರ ಸೈನ್ಯದ ಅಧಿಪತಿಯಾಗಿರ್ತಕ್ಕಂತಹ ಆಂಜನೇಯ ರಾಮೇಶ್ವರಂ ಕ್ಷೇತ್ರದ ಹತ್ತಿರ ಧನುಷ್ಕೋಡಿ ಸ್ಥಳದಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡಿ ಜಲಮಾರ್ಗದ ಮೂಲಕ ಇಡೀ ತನ್ನ ವಾನರ ಸೈನ್ಯವನ್ನು ಲಂಕೆಯತ್ತ ನುಗ್ಗಿಸುವ ಪ್ರಯತ್ನಕ್ಕೆ ಕೈ ಹಾಕಿಬಿಡ್ತಾರೆ. ನಂತರ ನಡೆದ ದಾಳಿ ಪ್ರತಿದಾಳಿಯಲ್ಲಿ ವಾನರ ಪಡೆ ಜಯಬೇರಿಯನ್ನು ಬಾರಿಸುತ್ತೆ. ಅಂದ್ರೆ ರಾವಣನನ್ನ ಸಂಹಾರ ಮಾಡುತ್ತೆ. ರಾವಣನಿಂದ ಬಂಧಿಸಲ್ಪಟ್ಟಿದ್ದ ಸೀತಾಮಾತೆಯನ್ನ ಕರೆದುಕೊಂಡು ಸೀದಾ ರಾಮೇಶ್ವರಂ ಕ್ಷೇತ್ರದತ್ತ ವಾನರ ಪಡೆ ಧಾವಿಸ್ಬಿಡುತ್ತೆ. ಲಂಕಾಸುರನ ಸಂಹಾರ, ಸೀತಾಮಾತೆಯನ್ನು ಸುರಕ್ಷಿತವಾಗಿ ಮರಳಿ ಕರೆತರುವ ಪ್ರಯತ್ನ ಯಶಸ್ವಿ, ಪ್ರಚಂಡ ದಿಗ್ವಿಜಯದ ಸಂಭ್ರಮ, ಇವೆಲ್ಲದರ ನಡುವೆ ಪ್ರಭು ಶ್ರೀರಾಮ್ ಮತ್ತು ವಾನರ ಸೈನ್ಯಕ್ಕೆ ಮತ್ತೊಂದು ಆಘಾತ ಎದುರಾಗ್ಬಿಡುತ್ತೆ. ಇದೇ ರಾಮೇಶ್ವರಂ ಕ್ಷೇತ್ರದಲ್ಲಿ ಋಷಿಮುನಿಯೊಬ್ಬರು ತಪಸ್ಸು ಕೈಗೊಂಡಿರ್ತಾರೆ. ಸುದ್ದಿ ತಿಳಿದ ಋಷಿಮುನಿಗಳು ಶ್ರೀರಾಮ ಮತ್ತೆ ವಾನರ ಪಡೆಗೆ ಎದುರಾಗ್ತಾರೆ. ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಋಷಿಮುನಿಗಳು ಹೇಳಿದ ಆ ಮಾತುಗಳಿಂದ ವಾನರ ಪಡೆ ಮತ್ತೆ ಶ್ರೀರಾಮ ದಿಗ್ಭ್ರಮೆಗೊಳ್ತಾರೆ, ಯೋಚನೆಗೊಳಪಡ್ತಾರೆ. ಬ್ರಹ್ಮಣ ವಂಶಸ್ಥನಾಗಿರ್ತಕ್ಕಂತಹ ರಾವಣ ಒಬ್ಬ ಶಿವಭಕ್ತ. ಅವನ ಶಿವಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಮೇಶ್ವರ ಅವನಿಗೆ ಕೆಲವಷ್ಟು ಸಿದ್ಧಿಗಳನ್ನು ನೀಡಿರ್ತಾರೆ. ನೀವು ಬ್ರಹ್ಮಣ ಸಂಹಾರವನ್ನು ಮಾಡಿದಿರಿ ಅಂತ ರಾಮ ಮತ್ತೆ ಲಕ್ಷ್ಮಣ ಹಾಗೂ ವಾನರ ಸೈನ್ಯಕ್ಕೆ ಘೋರ ಸಿಡಿಲು ಬಡಿದಂತೆ ಎಚ್ಚರಿಸಿಬಿಡ್ತಾರೆ ಆ ಋಷಿಮುನಿಗಳು. ಹದಿನಾಲ್ಕು ವರ್ಷಗಳ ಘೋರ ವನವಾಸ, 10 ಹಲವಾರು ಸಂಕಷ್ಟ, ಎಲ್ಲದರಲ್ಲಿಯೂ ಸರ್ವೋತ್ತಮ ಗುಣ ಹೊಂದಿರುವ ಪ್ರಭು ಶ್ರೀರಾಮರು ದುಷ್ಟ ಸಂಹಾರ ಪಾಪದ ಕ್ರಮವೆಂದು ಪರಿಗಣಿಸಲ್ಪಡುವುದೇ ಆದರೆ ಇಂತಹ ಪಾಪದ ಕಾರ್ಯಕ್ಕೆ ಪರ್ಯಾಯವೇನು? ಪಾಪ ವಿಮೋಚನೆ ಇಲ್ಲವೇ? ಯಾವ ಸನ್ಮಾರ್ಗದಲ್ಲಿ ಪಾಪ ವಿಮೋಚನೆ ಸಾಧ್ಯ ಎಂದು ಆ ಋಷಿಮುನಿಗಳಿಗೆ ಕೋರಿಕೆಯನ್ನು ಸಲ್ಲಿಸುತ್ತಾರೆ ಪ್ರಭು ಶ್ರೀರಾಮರು. ದೈವಾಂಶ ಸಂಭೂತವಾಗಿರ್ತಕ್ಕಂತಹ ಪ್ರಭು ಶ್ರೀರಾಮರಿಗೆ ಋಷಿಮುನಿಗಳು ಒಂದು ಮಾತನ್ನು ಹೇಳ್ತಾರೆ. ನೀವು ಬ್ರಹ್ಮಣ ಶಾಂತಿಯನ್ನು ಮಾಡಿಸಬೇಕು, ಅಂದರೆ ಶಿವಲಿಂಗವೊಂದನ್ನು ಪ್ರತಿಷ್ಠಾಪಿಸಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಬೇಕು. ಈ ಪೂಜೆ ಪುನಸ್ಕಾರಗಳು ಸರ್ವಕಾಲಿಕವಾಗಿ ನಡೀತಾ ಇರಬೇಕು. ಇದೇ ನಿಮ್ಮ ಪಾಪ ವಿಮೋಚನೆಗೆ ದಾರಿ, ಇದೇ ನಿಮ್ಮ ಪಾಪ ವಿಮೋಚನೆಗೆ ಸನ್ಮಾರ್ಗ ಎಂಬ ದಿವ್ಯವಾಣಿಯನ್ನು ಅಲ್ಲಿ ನೆರೆದಿದ್ದ ಸರ್ವರ ಮುಂದೆ ಋಷಿಮುನಿಗಳು ತಿಳಿಸಿಬಿಡ್ತಾರೆ. I want to see it.
ಸೀತಾಮಾತಿನ ಕರ್ಕೊಂಡು ಅಂದ್ರೆ ಇದೇ ರಾಮೇಶ್ವರಂ ಇದೇ ಕ್ಷೇತ್ರಕ್ಕೆ ಬರ್ತಾರೆ. ಸೊ ಬಂದಂತ ಸಂದರ್ಭದೊಳಗ ಋಷಿ ಮುನಿಗಳು ಒಂದು ಮಾತು ಹೇಳ್ತಾರ, ರಾವಣ ಮೂಲತಃ ಈಶ್ವರನ ಭಕ್ತ, ನೀವು ಅವ್ರನ್ನ ಸಂಹಾರ ಮಾಡಿದ್ರಿ, ಇದು ಅವನು ಆ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ಈಶ್ವರನ ಆರಾಧಕ, ನೀವು ಅವ್ರನ್ನ ಸಂಹಾರ ಮಾಡಿದಿರಿ, ಇದರದ ಪಾಪ ವಿಮೋಚನೆ ನೀವು ಮಾಡ್ಕೊಳ್ಳೇಬೇಕು ಅಂತ ಹೇಳಿದಾಗ ಆಂಜನೇಯನ ಕರೆದು ಹೇಳ್ತಾರೆ, ನೀನು ಹೋಗಿ ಕಾಶಿಯಿಂದ ಶಿವಲಿಂಗನ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡು. ಅವಾಗ ಆಂಜನೇಯ ಇಲ್ಲಿಂದ ಕೈಲಾಸಕ್ಕೆ ನೆಗಿತಾರೆ. ಈಶ್ವರನ ಹತ್ರ ಹೋಗ್ತಾರೆ. ಈಶ್ವರನ ಗಾಢವಾದ ತಪಸ್ಸಿನಲ್ಲಿ ಮುಳುಗಿರ್ತಾರೆ ಈಶ್ವರ. ಇಲ್ಲಿ ಋಷಿ ಮುನಿಗಳು ಪೂಜೆಗೆ ಸಮಯ ನಿಗದಿಪಡಿಸಿರ್ತಾರೆ ಮೊದಲೇನೆ, ಆ ಸಮಯ ಮೀರ್ತಾ ಇದೆ ಅಂತ ಹೇಳಿ ನಿಗದಿತ ಸಮಯಕ್ಕೆ ಸರಿಯಾಗಿ ಆಂಜನೇಯ ಬರಲಿಲ್ಲ ಅಂತ ಹೇಳಿ ಸೀತಾಮಾತೆ ಏನ್ ಮಾಡ್ತಾರೆ, ಒಂದು ಮರಳಿಂದ ಒಂದು ಲಿಂಗನ್ ಮಾಡ್ತಾರೆ. ಆ ಲಿಂಗನ್ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಯಕ್ಕೆ ಸ್ಟಾರ್ಟ್ ಆಗ್ತಾವು. ಹೋಗಿರೋಂಥ ಆಂಜನೇಯ ಇನ್ನೂ ಬರಲ್ಲ. ಪೂಜೆ ಪುನಸ್ಕಾರ ಮುಗಿಬೇಕಂತ ಸಂದರ್ಭದೊಳಗೆ ಆಂಜನೇಯ ಬಂದ್ಬಿಡ್ತಾರೆ. ಶ್ರೀರಾಮನ್ ನೋಡಿ, ಇದೇನು ಪ್ರಭು ಶ್ರೀರಾಮ್, ನಾನು ನಿಮ್ಮ ಆಜ್ಞೆ ಅಂತ ಲಿಂಗ ತರಬೇಕಂತ ಹೋಗಿದ್ದೀನಿ, ಇಂಥ ಸಂದರ್ಭದೊಳಗೆ ನೀವು ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಅಲ್ಲಿ ಮುಗಿಸೋ ಅಂತ ಬಂದಿದ್ದೀರಾ, ಸೊ ನನಗಿದು ಅಸಮಾಧಾನ ಐತೆ ಅಂತ ಹೇಳ್ತಾರೆ. ಅಸಮಾಧಾನನ ನಿರ್ನಾಮ ಮಾಡ್ಬೇಕಂತ ನೀನು ಈಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮರಳಿನ ಶಿವಲಿಂಗನ ನೀನು ಕದಲಿಸು, ನಿನ್ನ ಲಿಂಗವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡು, ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡೋಣ ಅಂತ ಹೇಳ್ತಾರೆ. ಸರ್ಸಕ್ಕಾಗ್ಲಿ ಹೋಗ್ತಾರೆ. ಸೊ ಆ ಟೈಮಲ್ಲಿ ಅದು ಒಂದು ಇಂಚು ಕೂಡ ಅಳ್ಳಾಡಲ್ಲ. ನನ್ನ ಬಾಲದಿಂದ ಆಂಜನೇಯ ಸುತ್ತಬಿಟ್ಟು ಎಳೆಯಕ್ಕೆ ನೋಡ್ತಾರೆ. ಆ ತನ್ನ ಶಕ್ತಿಯನ್ನೆಲ್ಲ ಮೀರಿ ಪ್ರಯತ್ನ ಪಟ್ಟಾಗ್ಲೂ ಒಂದು ಇಂಚು ಕೂಡ ಎಳಿನ ಲಿಂಗು ಅಳಗಾಡೋದಿಲ್ಲ. ಆವಾಗ ಶ್ರೀರಾಮರು ಅವನ ಗರ್ಭವನ್ನು ಇಳಿಸ್ಬೇಕಂತಾನೆ ಈ ತರ ಮಾಡಿರ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅವಾಗ ಅವನ ಗರ್ಭವನ್ನೆಲ್ಲ ಬಿಡ್ತಾನೆ. ಮತ್ತೆ ಆ ಲಿಂಗವನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಾರೆ. 2 ಲಿಂಗವನ್ನು ಇಲ್ಲಿ ಕಾಣ ಸಿಗ್ತವು, ಅವನ್ನು ನೀವು ಇಲ್ಲಿ ಪೂಜೆ ಮಾಡ್ಬೋದು. ರಾಮಾಯಣಕ್ಕೆ ಒಂದು ಟ್ವಿಸ್ಟ್ ಕೊಟ್ಟಿರ್ತಕ್ಕಂಥ ಜಾಗ ರಾಮೇಶ್ವರಂ. ಈ ಕ್ಷೇತ್ರ ಬಂದು ತಲುಪಿದ್ವಿ. ಸೊ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ವಿ. ನಮ್ಗೆ ರೋಡ್ ಸ್ವಲ್ಪ ಮಿಸ್ಟೇಕ್ ಆಯ್ತು. ಕಾಶಿ ಯಾತ್ರೆ ಪೂರ್ಣಗೊಳ್ಳೋದು ನಾವು ಒಳಗೆ ತಂದಿರ್ತೀವಿ ನೀರನ್ನ ತಂದು ಇಲ್ಲಿ ರಾಮೇಶ್ವರಂ ತಲುಪಿದ್ರೆ ಒಂದು ಕಾಶಿ ಯಾತ್ರೆ ಸಂಪೂರ್ಣವಾಗಿ ಮುಕ್ತಾಯ ಆಗೈತಿ ಅಂತ ಒಂದು ನೆಲದ ಒಂದು ನಂಬಿಕೆ, ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ನಂಬಿಕೆ. ಸೊ ಅದ್ರ ಪ್ರಕಾರ ನಾವು ಆ ನೀರನ್ನ ತಂದು ಇಲ್ಲಿ ದೇವರಿಗೆ ತಲುಪಿಸಿದ್ವಿ. ಇಲ್ಲಿನ ಸ್ಟೋರಿ ಎಲ್ಲ ಅನಾಲಿಸಿಸ್ ಮಾಡಿದ್ವಿ, ಇಲ್ಲಿ ಸ್ಟೋರಿ ಎಲ್ಲ ತಿಳ್ಕೊಂಡ್ವಿ. ಒಳಗಡೆ ದೇವಸ್ಥಾನದೊಳಗೆ ಕ್ಯಾಮ್ರಾ ನಾಟ್ ಅಲೌಡ್ ಐತಿ. ಸೊ ಹಂಗಾಗಿ ನಾವು ಅಲ್ಲಿ ಫೋಟೋ ಶೂಟ್ ಮಾಡಕ್ಕಾಗಲಿಲ್ಲ, ವಿಡಿಯೋ ಶೂಟ್ ಮಾಡಕ್ಕಾಗಲಿಲ್ಲ. ಕೆಲವೊಂದು ಕ್ಲಿಪ್ಸ್ ತಗೊಂಡಿದ್ದೀನಿ. ಸೊ ಅಲ್ಲಿ ಎಲ್ಲರೂ ತಗೊಂತಾ ಇದ್ರು, ನಾನು ತಗೊಂಡಿದ್ದೀನಿ. ರಾತ್ರಿ ನಮ್ಗೆ 8 ಗಂಟೆ ಆಯ್ತು. ಧನುಷ್ಕೋಡಿ ನೋಡ್ಲೇಬೇಕಂತ ಪ್ಲಾನ್ ಮಾಡಿವಿ. ಇಲ್ಲಿಂದ ಮಾರ್ನಿಂಗ್ ಸನ್ಸೆಟ್ ಅಲ್ಲೇ ನೋಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿವಿ. ನೋಡೋಣ, ಇಲ್ಲೆಲ್ಲರೂ ಸ್ಟೇ ಆಗಿ ಬೆಳಗ್ಗೆ ಧನುಷ್ಕೋಡಿ ತೋರಿಸ್ತೀನಿ. ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ. ಕ್ಯಾಪಿಟನ್ ಹೆಸರು ಹೇಳ್ಬೇಡ, ಕ್ಯಾಪಿಟನ್ ಹೆಸರು ಹೇಳ್ಬೇಡ. ನೆಕ್ಸ್ಟ್ ಮಾರ್ನಿಂಗ್ ಧನುಷ್ಕೋಡಿ ನೋಡಕ್ಕಂತ ಹೊಂಟಿವಿ. ಸೊ ಇಲ್ಲಿ ಗೇಟ್ 6 ಗಂಟೆಗೆ ಓಪನ್ ಆಗುತ್ತಂತ. A few moments later. Run. Yes! Yes!
ಹಾಯ್, ಭಾರತ ದೇಶದ ರಸ್ತೆ ಮಾರ್ಗ ಡೆಡ್ ಎಂಡ್ ಆಗುವಂತ ಸ್ಪಾಟ್ ಇದು. ಸೊ ಇದು ಧನುಷ್ಕೋಡಿ. ಇದು ಭಾರತ ದೇಶದ ಮೂಲೆ. ಇಲ್ಲಿಂದ ಶ್ರೀಲಂಕಾ ಜಸ್ಟ್ ಒಂದು 20 to 25 ಕಿಲೋಮೀಟರ್ನಾಗ ಶ್ರೀಲಂಕಾ ಐತಿ. ಶ್ರೀಲಂಕಾದ ಕೆಲವೊಂದು ಸಿಟಿಗಳು ಇಲ್ಲಿಂದ ಕಾಣಿಸ್ತಾವು. ನೈಟ್ ಟೈಮ್ ಬಂದ್ರೆ ಶ್ರೀಲಂಕಾ ಸಿಟಿ ಒಳಗೆ ಹಾಕಿರ್ತಕ್ಕಂಥ ಲೈಟ್ಗಳು ಕಾಣಿಸ್ತಾವು. ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದ 20 ಇಂದ 25 ಕಿಲೋಮೀಟರ್ಸ್ಗೆ ಶ್ರೀಲಂಕಾ ಐತಿ. ಇದು ನಮ್ಮ ಭಾರತ ದೇಶದ ರಸ್ತೆ ಮಾರ್ಗ. ಇಲ್ಲಿಗೆ ಯೂ ಟರ್ನ್ ಆಗುತ್ತೆ. ನನಗೆ ಈ ಸರ್ಕಲ್ ಕಾಣುತ್ತಲ್ಲ, ಇಲ್ಲಿ ಯೂ ಟರ್ನ್. ಸನ್ನಿವೇಶನ್ ಯಾಕೆ ರಬ್ಬರ್ ಹೇಳ್ದಾಗ ಹೇಳೋದು ನನ್ ತಲೆ ತಿಂತಾ ಇದೀಯಾ? ನಮ್ಮ ರಾಕೆಟ್, ಡೀಸೆಲ್ ರಾಕೆಟ್. ಈ ಸನ್ರೈಸ್ ನೋಡ್ಬೇಕಂತ 5 ಗಂಟೆಗೆ ಬಂದ್ವಿ. 5 ಗಂಟೆಗೆ ಬಂದ್ರ ಇಲ್ಲಿ 6 ಗಂಟೆಗೆ ಒಳಗ್ ಬಿಟ್ರ. ಬಟ್ ಸನ್ರೈಸ್ ನೋಡಿದ್ವಿ ಆನ್ ದಿ ವೇದಾಗ ಬರ್ತಾ. ಈ ಕಡೆ ಅಲೆಗಳಿಲ್ಲ, ಅಲ್ಲಿ ಅಲೆಗಳು ಜಾಸ್ತಿ ಇದಾವೆ ನೋಡಿ. ನನ್ನ ಸ್ಟೋರಿಯಲ್ಲಿ ನಾನು ಫಸ್ಟ್ ಹೇಳಿದೆ ಏನೇನಾಯ್ತಪ್ಪ ಇಲ್ಲಿ ಅಂತ. ವಾನರ ಪಡೆ ಏನು ಒಂದು ಬ್ರಿಡ್ಜ್ ಅನ್ನ ಕಟ್ಟುತ್ತೆ, ಒಂದು ಸೇತುವೆಯನ್ನ ಕಟ್ಟುತ್ತೆ ಶ್ರೀಲಂಕಾನ ರೀಚ್ ಆಗ್ಬೇಕಂತೇಳಿ. ಆ ಬ್ರಿಡ್ಜ್ನ ಈ ಭಾಗದಿಂದನ ಕಟ್ಕೊಂತತಿ. ಇಲ್ಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಇಲ್ಲಿಂದ ಶ್ರೀಲಂಕಾನ ತಲುಪೋದು ಬಹಳ ಈಸಿ ಅಂತ ಮನಗಂಡ ಆಂಜನೇಯ ಮತ್ತು ವಾನರ ಪಡೆ ಇಲ್ಲಿ ಒಂದು ಶ್ರೀರಾಮನ ಹೆಸರು ಬರೆದಿರ್ತಕ್ಕಂತಹ ಕಲ್ಲುಗಳನ್ನು ಇಟ್ಟು ಒಂದು ಸೇತುವೆಯನ್ನು ನಿರ್ಮಾಣ ಮಾಡ್ತೈತಿ. ಆ ಸೇತುವೆಯಿಂದ ಲಂಕಾಕ್ಕೆ ದಾಳಿ ಮಾಡ್ತಾರ. ದಾಳಿ ಆದ್ಮೇಲೆ ಏನೇನಾಯ್ತು ಅನ್ನೋದನ್ನೆಲ್ಲ ನನ್ನ ಸ್ಟೋರಿ ಒಳಗೆ ಹೇಳ್ಕೊಂತ ಬಂದೀನಿ. ಸೊ ಆಮೇಲೆ ಎಲ್ಲ ಮುಗಿದ್ಮೇಲೆ ಸೀತಾಮಾತೆನ ರಾಮೇಶ್ವರಕ್ಕೆ ಏನು ಕರ್ಕೊಂಡ್ಬರ್ತಾರ, ಇಲ್ಲೇನು ಲಿಂಗ ಪ್ರತಿಷ್ಠಾಪನೆ ಮಾಡ್ತಾರ. ಅದೆಲ್ಲ ಆದ್ಮೇಲೆ ಶ್ರೀಲಂಕಾದ ಮಹಾರಾಜ ಬಂದು ಪ್ರಭು ಶ್ರೀರಾಮನನ್ನ ಒಂದು ಮಾತು ಕೇಳ್ಕೊಂತಾರ. ಏನ ಪ್ರಭು, ನೀವು ಕಟ್ಟಿರೋ ಸೇತುವೆಯಿಂದ ಭಾರತ ದೇಶದ ಹಲವಾರು ರಾಜರುಗಳು ನಮ್ಮ ಮೇಲೆ ಆಕ್ರಮಣ ಮಾಡೋ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆ ಅಂದ್ರೆ ನಂದು ಸಣ್ಣ ರಾಷ್ಟ್ರ, ನಾವು ನಿಮ್ಮ ಮೇಲೆ ಹೋರಾಟ ಮಾಡಕ್ ಆಗೋದಿಲ್ಲ. ಸೊ ದಯವಿಟ್ಟು ನಮಗೆ ಏನಾದ್ರೂ ಒಂದು ಮಾಡಿ ನಮ್ಮನ್ನ ಕಾಪಾಡಬೇಕು ನೀವು ಅಂತ ಕೇಳ್ಕೊಂಡಾಗ ಪ್ರಭು ಶ್ರೀರಾಮ ಏನು ಮಾಡ್ತಾರೆ, ತಮ್ಮ ಬಿಲ್ಲಿನಿಂದ ಹೊಡೆದು ಆ ಸೇತುವೆಯನ್ನು ನಿರ್ನಾಮ ಮಾಡ್ತಾರೆ. ಸೊ ಆ ಸೇತುವೆ ನಿರ್ನಾಮ ಮಾಡಿದಾಗ ಏನು ಕಲ್ಲುಗಳು ಬಿದ್ದಿರ್ತಾವೋ ಆ ಕಲ್ಲುಗಳನ್ನ ತಂದು ಈಗಲೂ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರ. ನನ್ನ ಅಂಜನಾದ್ರಿ ಬೆಟ್ಟದ ವಿಡಿಯೋ ಐತಿ, ಅದ್ರೊಳಗ ಆ ಕಲ್ಲಿಟ್ಟಾರ. ಅಂಜನಾದ್ರಿ ಬೆಟ್ಟದೊಳಗ ಆ ಕಲ್ಲನ್ನ ನೀವು ನೋಡಬಹುದು. 25 ರಿಂದ 30 kg ವೇಟ್ ಇದ್ರೂ ಸಹ ನೀರೊಳಗ ತೇಲ್ತೈತಿ. ಇದು ಈ ನೆಲದ ವಿಸ್ಮಯ. ರಾಮೇಶ್ವರಂನ ಕುರಿತಾದ ವಿಶೇಷತೆಗಳು ಹೇಳ್ತಾ ಹೋದ್ರೆ ಮುಗಿಯಂಗಿಲ್ಲ. ಏನಪ್ಪಾ ಅಂತಂದ್ರೆ ರಾಮೇಶ್ವರಂ ದೇವಸ್ಥಾನದೊಳಗೆ 22 ಬಾವಿಗಳದವು. 22 ಬಾವಿಗಳ ನೀರಿನಿಂದ ಸ್ನಾನ ಮಾಡಿ ದೇವರ ದರ್ಶನ ಪಡೆದ್ರೆ ಒಳ್ಳೆದಾಕೈತಿಯನ್ನ ನಮ್ಮ ಭಾರತೀಯ ನೆಲದ ನಂಬಿಕೆ. ಶ್ರೀರಾಮನು ಸಹ ರಾವಣನನ್ನ ಸಂಹಾರ ಮಾಡಿದಾಗ ಅದೇ ಬಾವಿಯಲ್ಲಿ ಸ್ನಾನ ಮಾಡಿದಂತ. ಬಟ್ ಸ್ಪಾಟ್ ಮಾತ್ರ ಸಖತ್ ಬ್ಯೂಟಿಫುಲ್ ಆಗೈತಿ, ಸತ್ಯವನ್ನೇ ಹೇಳ್ತಾ ಇದ್ದೀನಿ. ಬಟ್ ಆದ್ರೆ ಮಾತ್ರ ಇಲ್ಲಿ ಬಂದಾಗ ಪ್ಲಾಸ್ಟಿಕ್ಗಳನ್ನು ಎಸೆಯೋದು, ತಿಂದು ನಿಮ್ಮ ತ್ಯಾಜ್ಯಗಳನ್ನು ಇಲ್ಲಿ ಎಸೆದೋಗೋದು, ಗಲೀಜು ಮಾಡೋದು ಅವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಈ ಜಾಗಕ್ಕೆ ಒಂದು ಐತಿಹಾಸಿಕ ಮಹತ್ವ ಐತಿ. ಭಾರತೀಯರಾದ ನಾವು ಅದನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು, ಮುಂದಿನ ಪೀಳಿಗೆಗೆ ಹಂಗ ಸೇವ್ ಮಾಡಿಡ್ಬೇಕು. ಕೆಟ್ಟ ಮನ್ಸಿಟ್ಕೊಂಡು ನೋಡ್ರಿ ಎಲ್ಲ ವಿಕಾರವಾಗೇ ಕಾಣಿಸುತ್ತೆ. ಒಳ್ಳೆ ಮನ್ಸಿಟ್ಕೊಂಡು ನೋಡು ಎಲ್ಲ ಸುಂದರವಾಗೇ ಇರುತ್ತೆ. ಯಾಕದು ಏನದು ಯಾಕೆ ಹೇಳಿದೆ ಅಲ್ಲಿ ನೋಡಿ. ಹೋಯ್ತಾನೆ ಇರೋದು, ಆಡ್ತಾನೆ ಇರ್ತೀರಿ ನಾವು ಅಕ್ಕಿ ತರ.
ಮುಗಿಸ್ಲಿಲ್ವಾ? ಹಾಯ್, ಧನುಷ್ ಕೋಡಿ ಏನಪ್ಪಾ ಅಂತಂದ್ರ ಈ ಸ್ಪಾಟಿಗೆ ಬಂದ್ರೆ ಮೇನ್ ರೋಡ್ ಯೂ ಟರ್ನ್ ತಗೊಂಡೈತಿ. ಯೂ ಟರ್ನ್ ತಗೊಂಡ್ರಿಪ್ಪ ಅಂದ್ರೆ ವಾಪಸ್ ಮತ್ತೆ ಇಂಡಿಯಾ ಕಡೆನೇ ಹೋಗ್ಬೇಕು. ಇತ್ಲಾಗ ಹೋದ್ರಿ ಅಂದ್ರೆ ನೀವು ಶ್ರೀಲಂಕಾ ಐತಿ. ಶ್ರೀಲಂಕಾ ನೀವ್ ಈ ಸ್ಪಾಟಿಗೆ ಬಂದು ನಿಂತ್ಕೊಂಡ್ರಿ ಅಂದ್ರೆ ಸಿಟಿ ಒಳಗೆ ಆನ್ ಆಗಿರೋಂಥ ಲೈಟ್ಗಳು ಕಾಣಿಸ್ತಾವು. ಇಂಡಿಯನ್ ಬಾರ್ಡರ್ ಇರೋದ್ರಿಂದ ಕೆಲವೊಂದು ಬಾರ್ಡರ್ ಇಶ್ಯೂಸ್ ರೈಸ್ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಯಾರನ್ನು ನಾಟ್ ಅಲೌ ಮಾಡಂಗಿಲ್ಲ ನೈಟ್ ಟೈಮ್. ಅಲ್ಲಿ ಅಂಡರ್ ವಾಟರ್ ಹೋಗೋಂತ ಒಂದು ಬೋಟ್ ನಿಂತೈತಿ ಇಂಡಿಯನ್ ಆರ್ಮಿದ. ಅಲ್ಲಿ ತೋರ್ಸಪ್ಪ ಸ್ವಲ್ಪ, ಅಲ್ಲಿ ಬೋಟ್ ಸಿ ನೀವು ಅಲ್ಲೇನ್ ಬೋಟ್ ಕಾಣತೈತಿ ಅವರೆಲ್ಲ ಮೀನುಗಾರರು. ಇವಾಗಿನ ಅಡ್ವಾನ್ಸ್ ಟೆಕ್ನಾಲಜಿ ಹೆಂಗೈತಪ್ಪ ಅಂತಂದ್ರ ಇದೇ ಪ್ರದೇಶದೊಳಗ ಮೀನುಗಳದಾವ ಅಂತ ಹೇಳಿ ಅವ್ರಿಗೆ ಸ್ಯಾಟಲೈಟ್ ಇನ್ಫಾರ್ಮೇಶನ್ ಸಿಗ್ತೈತಿ. ಸೊ ಆ ಭಾಗಕ್ಕೆ ಹೋಗಿ ಮೀನುಗಾರಿಕೆ ಮಾಡ್ಕೊಂಡು ಬರ್ತಾರ. ಆಮೇಲೆ ಈ ಮೀನುಗಾರರು ಎಷ್ಟು ಡೇರಿಂಗ್ ಅಂತಂದ್ರ ನಮ್ಗೆ ಇಲ್ಲಿ ನಿಂತ್ ನೋಡಕ ಭಯ ಆಗ್ತೈತಿ. ಸೊ ಆದ್ರೂ ಅವರು ಧೈರ್ಯವಾಗಿ ಅಲ್ಲಿ ಇಳಿದು ಬೋಟ್ನಾಗ ಹೋಗಿ ಅಲ್ಲೆಲ್ಲ ಮೀನುಗಳನ್ನ ಹಿಡ್ಕೊಂಡ್ ಬರ್ತಾರ. ಆಮೇಲೆ ಕೆಲವೊಂದು ಡಾಲ್ಫಿನ್ಸ್ ಬಂದ್ವಿ. ಇಲ್ಲಿ ಡಾಲ್ಫಿನ್ಸ್ ನೀರೊಳಗ ರೋಲ್ ಹೊಡಿತಾ ಇದ್ದಿದ್ದು ನೋಡಿದ್ವಿ. ಬಟ್ ಅದು ಶೂಟ್ ಮಾಡ್ಬೇಕಂದ್ರೆ 2 ನಿಮಿಷನೂ ಮಾಡಲ್ಲ, ಅವು ಪಟಕ್ಕನ ಜಂಪ್ ಮಾಡ್ಕೊಂಡು ಹೋಗ್ತಾ ಇರ್ತಾವ. ಸೊ ಮಾತ್ರ ಪ್ಲೇಸ್ ಸೂಪರ್ ಆಗೈತಿ. ನಿಮ್ ಫ್ಯಾಮಿಲಿಗೆ ನಿಮ್ ಮಕ್ಕಳನ್ನ ಕರ್ಕೊಂಡ್ ಬನ್ರಿ ಇಂಥ ಜಾಗಗಳಿಗೆ. ಅವ್ರಿಂತ ಜಾಗಗಳನ್ನ ನೋಡಿದ್ರೆ ಅವ್ರ ಥಾಟ್ಸ್ ಗಳನ್ನ ಹೊರಗಾಕಕ, ಆಂತರಿಕವನ್ನ ಎಕ್ಸ್ಪ್ಲೋರ್ ಮಾಡಕ್ ಒಂದು ಒಳ್ಳೆ ಜಾಗ ಇದೆ. ನನಗ್ ಮಾತ್ರ ತುಂಬಾ ಇಷ್ಟ ಆಯ್ತು. ನನ್ನ ಕಾರ್ ಅಯೋಧ್ಯೆಯಿಂದ ರಾಮೇಶ್ವರಂ ತನಕ ಬಂದೈತಿ. ಅರ್ಧ ಭಾರತ ದೇಶನ ಯೂ ಟರ್ನ್ ಮಾಡಿದ ಖುಷಿ ವಿಷಯ ನನಗೆ ಇವತ್ತು. ಈ ಜಾಗ ಮಾತ್ರ ಸೂಪರ್ ಆಗೈತಿ, ಸಕ್ಕತ್ತಾಗೈತಿ ಮಾತ್ರ. ಸೊ ಸಿಕ್ಕಾಪಟ್ಟೆ ವಿಶಾಲವಾದಂತ ಸಮುದ್ರ ಇದು. ಇಲ್ಲಿ ಟೆಂಪರೇಚರ್ ಸಿಕ್ಕಾಪಟ್ಟೆ ಹೈಟ್ ಆಕೈತಿ. ಒಂದಷ್ಟೇ 36 ತನಕ ಹೋಗ್ಬಿಡ್ತೈತಿ ಟೆಂಪರೇಚರ್. ಸೊ ಹಂಗಾಗಿ ಬಹಳ ಹೊತ್ತು ಇರಕ್ಕಾಗಲ್ಲ. ಎಲ್ಲರೂ ಒಂದ್ಸರಿ ಈ ಜಾಗಕ್ಕೆ ಬರ್ರಿ, ಯೂ ಟರ್ನ್ ತಗೊಳ್ರಿ. ನೀವು ಇಂಡಿಯಾನ ಸುತ್ತದಂಗ ಆಗುತ್ತಾ. ಅನ್ಫಾರ್ಗೆಟೇಬಲ್ ಪ್ಲೇಸ್ ನಾನು ಓಡಾಡಿರೋ ಪ್ಲೇಸ್ ಗಳಲ್ಲಿ ಇದು ಕೂಡ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಪಾರ್ಟ್ 1 ವಿಡಿಯೋದಲ್ಲಿ ನಮ್ಮ ಪ್ರಯಾಣ ಹೆಂಗಿತ್ತು ಮತ್ತು ಬ್ಯೂಟಿ ಆಫ್ ರಾಮೇಶ್ವರಂ ಬ್ರಿಡ್ಜ್ ಅಂದ್ರೆ ರಾಮೇಶ್ವರಂ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ನ ಏನು ಸುಂದರವಾಗೈತಿ ಅನ್ನೋದನ್ನ ತೋರಿಸೋ ಒಂದು ಪ್ರಯತ್ನ ಮಾಡಿದ್ವಿ. ರಾಮೇಶ್ವರಂ ಕುರಿತಾದ ಮತ್ತು ರಾಮೇಶ್ವರಂ ಕ್ಷೇತ್ರಕ್ಕಿರುವ ಮಹತ್ವದ ಕುರಿತಾದ ಕೆಲವಷ್ಟು ಇನ್ಫಾರ್ಮೇಶನ್ಸ್ನ ನಾವು ಪಾರ್ಟ್ 1 ಸ್ಟಾರ್ಟ್ ಮಾಡಿದ್ವಿ. ಪಾರ್ಟ್ 2ದಾಗ ಅದರ ಮುಂದುವರೆದ ಭಾಗ ಐತಿ. ಶ್ರೀರಾಮರು ಈ ಜಾಗಕ್ಕೆ ಯಾಕೆ ಬಂದ್ರು, ಶ್ರೀರಾಮರು ಇಲ್ಲಿ ಲಿಂಗ ಪ್ರತಿಷ್ಠಾಪಿಸಿದ ಹಿನ್ನೆಲೆ ಏನು, ಮತ್ತು ಶ್ರೀರಾಮರು ಇಲ್ಲಿ ಅನುಭವಿಸಿದ ಯಾತನೆಗಳೇನು ಅನ್ನೋದ್ರ ಕುರಿತು ನಾನು ಈ ವಿಡಿಯೋದಾಗ ನಿಮ್ಗೆ ಹೇಳಕ್ ಟ್ರೈ ಮಾಡೀನಿ. ಸೊ ಈ ಜರ್ನಿ ಹೆಂಗಿತ್ತು ಅನ್ನೋದು ಅಥವಾ ನಮ್ಮಿಂದ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಅಥವಾ ಈ ಜರ್ನಿ ಒಳಗೆ ಏನಾರು ಚೇಂಜಸ್ ಆಗ್ಬೇಕಿತ್ತಂದ್ರೆ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಬನ್ರಿ. ಸೊ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ಹೊಸ ಪ್ಲೇಸು ಮತ್ತೊಂದು ಹೊಸ ಜಾಗದೊಂದಿಗೆ ಮತ್ತೆ ಸಿಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು, ಮೀಟ್ ಅಗೇನ್. ವಾವ್, ಸಮಥಿಂಗ್ ಗ್ರೇಟ್. All right. Take care now. Bye then.